ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿಂದ ಜಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆ ಮಾವಿನ ಹಣ್ಣು ಸಿಗುತ್ತೆ. ಸೊ ತಂದು ನೀವು ಈ ರೀತಿ ಜಾಮ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಚಪಾತಿ ಅಥವಾ ಬ್ರೆಡ್ ಜೊತೆ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಅದಕ್ಕೂ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ನಾನೀಗ 2 ಕಟ್ ಮಾಡಿ ಇಟ್ಟಿರುವ ಹಣ್ಣು ತೊಗೊಂಡಿದ್ದೀನಿ, ಮಾವಿನ ಹಣ್ಣು, 1 ನಿಂಬೆಹಣ್ಣು ಹಾಗೂ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದ ಹಣ್ಣುಗಳನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ 2ರಿಂದ 3 ರೌಂಡ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೇಸ್ಟ್ ಆದರೆ ಸಾಕು. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. 5ರಿಂದ 10 ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಹಸಿ ಸ್ಮೆಲ್ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಹಿಂಗೆ ಇದೇ ರೀತಿ ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಡೋದ್ರಿಂದ ಏನಾಗುತ್ತೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೀವು ಇದೇ ರೀತಿ ಕಮ್ಮಿಲೇ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಮಾಡಿದ್ಮೇಲೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನಮಗೆ ಇನ್ನೂ ಶುಗರ್ ಬೇಕು ಅಂತ ಹೇಳೋರು ನೀವು ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು. ನಾವು ಶುಗರ್ ಯೂಸ್ ಮಾಡಲ್ಲ ಅಂತೇಳಿ ಹೇಳೋರು ಸ್ವಲ್ಪ ಹನಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಬಂದರೆ ಸಾಕು ನಿಮಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಜಾಮ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಇಷ್ಟು ಬಂದರೆ ಸಾಕು. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ರಸ ಹಾಕುವಾಗ ನೀವು ಫ್ಲೇಮ್ ಆಫ್ ಮಾಡಿಬಿಡಿ. ನಾವಿಲ್ಲಿ ನಿಂಬೆಹಣ್ಣು ರಸ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಮಾಡಿರುವಂಥ ಜಾಮ್ ಹೇಗಿದೆ ಟೆಕ್ಸ್ಚರು ಅದು ಹಾಗೆ ಇರುತ್ತೆ. ಸೊ ಅದಕ್ಕೆ ನಾವು ನಿಂಬೆಹಣ್ಣು ಹಾಕ್ಕೊಳ್ಳೋದು. ಇದು ರೆಡಿ ಇದೆ ನೋಡಿ, ಈ ರೀತಿ ಆದರೆ ಸಾಕು. ಇಷ್ಟು ರುಚಿಯಾಗಿರುತ್ತೆ ಅಂದರೆ ಇದಕ್ಕೆ ಯಾವುದೇ ಕಲರ್ ಬೇಡ, ಯಾವುದೇ ಕೆಮಿಕಲ್ ಇಲ್ಲ. ಇದೇ ರೀತಿ ಹೆಚ್ಚಿನ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಆಮೇಲೆ ಕಮೆಂಟ್ ಮಾಡಿ ಹೇಗೆ ಹೇಳಿ ಹೇಗಿದೆ ಅಂತ.